ಹಲೋ ನಮಸ್ತೆ. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಚೈತನ್ಯ ಗೌಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಪಲಾವ್ ರೆಸಿಪಿಗೆ ಏನೇನು ಬೇಕು ನೋಟ್ ಮಾಡ್ಕೊಳ್ಳಿ. ಕ್ಯಾರೆಟು, ಬೀನ್ಸು, ನೌಕಲು, ಬಟಾಣಿ, ಟೊಮೊಟೊ, ಮೊಸರು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕರಿಬೇವು. ಇಷ್ಟು ಬೇಕಾಗಿರೋದು. ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಪುದೀನ. ಮೊದಲು ಇವಾಗ ಅಕ್ಕಿ ನೆನೆ ಹಾಕೊಂಬಿಡೋಣ. ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ಫಸ್ಟೇ ನೆನೆ ಹಾಕ್ತಾ ಇದ್ದೀನಿ. ಅಕ್ಕಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಇದು ನೆನೆ ಹಾಕಿದ್ದೀನಿ. ಈಗ ತಪ್ಪಲಿ ಒಲೆ ಮೇಲೆ ಇಟ್ಬಿಡೋಣ. ಒಲೆ ಹಚ್ಕೊಂಡು ಈಗ ತಪ್ಪಲಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕ್ಕೋಬೇಕು. ತಪ್ಪಲಿ ಒಂಚೂರು ಕಾಯಲಿ. ತಪ್ಪಲಿ ಕಾಯ್ದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾಯಕ್ಕೆ ಬಿಡೋಣ. ಎಣ್ಣೆ ಕಾಯಿದ್ಮೇಲೆ ಗರಂ ಮಸಾಲೆಗಳು ಇಟ್ಕೊಂಡಿದ್ವಲ್ಲ ಆವಾಗಲೇ, ಆ ಗರಂ ಮಸಾಲೆಗಳು ಹಾಕಬೇಕು. ಅಷ್ಟರಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಈರುಳ್ಳಿನ ರುಬ್ಕೊಂಬಂದ್ಬಿಡೋಣ. ಅಷ್ಟರಲ್ಲಿ ಎಣ್ಣೆ ಕಾಯ್ದಿರುತ್ತೆ. ಈಗ ಎಣ್ಣೆ ಕಾಯ್ದಿದೆ. ನಮ್ಮ ಸ್ಪೈಸಸ್ ಏನಿದ್ದಾವೆ ಅವೆಲ್ಲ ಹಾಕೋಣ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ ಮತ್ತು ಶಾಯಿ ಜೀರ ಇಷ್ಟು ಹಾಕೋಣ. ಈಗ ಇಷ್ಟು ಹಾಕಿದ್ಮೇಲೆ ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಈಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಆವಾಗಲೇ, ಅದನ್ನು ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಈರುಳ್ಳಿ ಜೊತೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆಗ್ತಾಯಿದೆ. ಈಗ ಆಲ್ಮೋಸ್ಟ್ ಆಗಲೇ ಫ್ರೈ ಆಗಿದೆ. ಈರುಳ್ಳಿ ಆಲ್ಮೋಸ್ಟ್ ಈಗ ಫ್ರೈ ಆಗಿದೆ. ಈಗ ಈರುಳ್ಳಿ ಫ್ರೈ ಆದಮೇಲೆ ಸಬ್ಬಕ್ಕಿ ಸೊಪ್ಪನ್ನ ಒಂದು ಹಿಡಿಯಷ್ಟು ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಸಬ್ಬಕ್ಕಿ ಸೊಪ್ಪನ್ನ ಒಗ್ಗರಣೆಗೆ ಈರುಳ್ಳಿ ಮತ್ತು ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಬ್ಬಕ್ಕಿ ಸೊಪ್ಪು ಫ್ರೈ ಆಗಿದೆ. ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಈಗ ನೆಕ್ಸ್ಟು ತರಕಾರಿ ಹಾಕ್ಕೊಳ್ಳೋಣ. ಕ್ಯಾರೆಟು, ಬೀನ್ಸು, ನೌಕಲು ನಾನು ಉದ್ದಕ್ಕೆ ಹಚ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿ ಬಟಾಣಿ ಅಂದರೆ ನಾನು ಒಣಬಟಾಣಿನೇ ತಗೊಂಡು ನೈಟೇ ನೆನೆ ಹಾಕಿದ್ದೀನಿ. ಅದು ಅರಿಶಿನ ಪುಡಿ 1/4 ಸ್ಪೂನು, ಸಾಲ್ಟ್, ನನ್ನ ಕೈ ಅಳತೆ ಪ್ರಕಾರ ನಾನು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಖಾರದ ಪುಡಿ, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಲಿ. ಮಸಾಲೆ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಂದು ಟೊಮೊಟೊ, ದೊಡ್ಡ ಸೈಜ್ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮೊಸರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಸ್ಪೂನ್ ಧನಿಯಾ ಪುಡಿ, ಟೀ ಸ್ಪೂನಲ್ಲಿ 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಇದ್ದಂಗೆ ಬಿಟ್ಟು ನಾನು ನೀರು ಫಸ್ಟೇ ಕುದಿಸ್ಕೊಂಡಿದ್ದೀನಿ. ನೀರು ಕುದ್ದಿರೋಂಥ ನೀರನ್ನ 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಹಾಕಿದ್ದೀನಿ. ಈಗ ಚೆನ್ನಾಗಿ ಕುದೀತಾ ಇದೆ. ನೀರು ಹಾಕಿದ್ದೀನಿ. ನಾನು ಕುದೀತಾ ಇರೋ ನೀರನ್ನೇ ಹಾಕಿದ್ದೀನಿ.
ಈಗ ಚೆನ್ನಾಗಿ ಕುದ್ದಿದೆ. ನಾನು ಕುದೀತಾ ಇರೋ ನೀರು ಹಾಕ್ಕೊಂಡಿರೋದ್ರಿಂದ ಬೇಗ ಆಗುತ್ತೆ, ಮತ್ತು ವೆಯ್ಟ್ ಮಾಡೋ ಹಾಗೂ ಇರಲ್ಲ. ನೋಡಿ, ನಾನು ನೀರು ಕುದೀತಾ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತು. ಈಗ ಮೊದಲೇ ನೆನೆಸಿಟ್ಕೊಂಡಿರೋ ಅಕ್ಕಿನ ಈಗ ಕುದೀತಾ ಇರೋ ನೀರೊಳಗಡೆ ಹಾಕಬೇಕೀಗ. ಈಗ ಒಂದು ಸತಿ ತಿರುಗಿಸ್ಕೋಬೇಕು. ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಒಂದು ಸತಿ ತಿರುಗಿಸ್ಕೊಂಡು ಮತ್ತೆ ಅದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡಬೇಕು. ಅದೊಂಚೂರು ಒಂದು ಕುದಿ ಬರಲಿ, ಕುದಿ ಬರೋವರೆಗೂ ಹಂಗೆ ಬಿಟ್ಬಿಡೋಣ. ಕುದಿ ಬರೋವರೆಗೂ ಹಾಗೇ ಅದನ್ನ ಬಿಟ್ಟು ನೋಡಿ, ಈಗ ಕುದಿಯೋಕ್ಕೆ ಶುರು ಆಗಿದೆ. ಇಂಥ ಟೈಮಲ್ಲಿ ಇದನ್ನು ಇನ್ನೊಂದು ಸತಿ ತಿರುಗಿಸ್ಬಿಟ್ಟು ಮುಚ್ಚಿ ಇಟ್ಬಿಡಬೇಕು. ಇದು ಮುಚ್ಚಿ ಇಟ್ಬಿಟ್ಟು ನೆಕ್ಸ್ಟು ಒಂದು ಅರ್ಧ ಭಾಗ ಅನ್ನ ಆಗೋವರೆಗೂ ಅದನ್ನು ಹಂಗೆ ಬಿಡಬೇಕು. ಅರ್ಧ ಭಾಗ ಅನ್ನ ಆದಮೇಲೆ ಮತ್ತೆ ಓಪನ್ ಮಾಡೋಣ ಲಿಡ್ನ. ಈಗ ನೋಡಿ, ಆಲ್ಮೋಸ್ಟ್ ಅರ್ಧ ಭಾಗ ಅನ್ನ ಆಗಿದೆ. ಈಗ ಒಂದು ಸತಿ ಒಂದು ರೌಂಡ್ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ನೋಡಿ, 3/4 ಭಾಗ ಅನ್ನ ಹಾಕಿದಾಗ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದ್ದಾಗ ಹಂಚಿಟ್ಬಿಟ್ಟು ಹಂಚನ್ನ ಒಂದು 2 ನಿಮಿಷ ಕಾಯಕ್ಕೆ ಬಿಟ್ಟು ಅದು ಬಿಸಿ ಆದಮೇಲೆ ತಪ್ಪಲೆ ಇಟ್ಟು ಕೊತ್ತಂಬರಿ ಪುದೀನ ಮೊದಲೇ ಕಟ್ ಮಾಡ್ಕೊಂಡಿರೋದು ಮತ್ತು ತುಪ್ಪ 1 ಸ್ಪೂನ್ ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ವೆಯ್ಟ್ ಏನಾದರೂ ಇಟ್ಟರೆ 5 ನಿಮಿಷಕ್ಕೆ ಪಲಾವ್ ರೆಡಿ. ರಾಯ್ತ ಜೊತೆ ಸೌತೆಕಾಯಿ ಈರುಳ್ಳಿ ಪಲಾವ್ ತಿನ್ನಲು ಸಿದ್ಧ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.